ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆ ಒಂದು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ದ ವೆದರ್ ಈಸ್ ಸೂಪರ್ ಗುರು. ಚೆಕ್ ಮಾಡಿರಿ ನಮ್ಮೂರಿನ ಬೆಟ್ಟ ಗುಡ್ಡಗಳನ್ನು, ನಮ್ಮೂರಿನ ಹೊಳೆ ಹಳ್ಳಗಳನ್ನು, ಗದ್ದೆಗಳನ್ನು. ಇದು ನಾನು ನೋಡೋವಂಥ ಡೈಲಿ ಕಾಣೋವಂಥ ಒಂದು ವ್ಯೂ. ತುಂಬ ಜನಕ್ಕೆ ಈ ಒಂದು ವ್ಯೂ ನೋಡಿದ್ರೆ ವಾವ್ ವಾಟ್ ಅ ಬ್ಯೂಟಿಫುಲ್ ಅನಿಸುತ್ತೆ. ಬಟ್ ಆದರೆ ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ಟ್ರೆಂಡ್ ಆಯ್ತಲ್ಲ ಗೊಚ್ಚೆ ಗುಂಡಿ, ನಮಗೆ ಅದೇ ರೀತಿ ಅನಿಸುತ್ತೆ. ಸುಮಾರು 15 ದಿನಗಳಾಯಿತು ಮಳೆ ಬಂದಿಲ್ಲ. ಮಳೆ ಬರೋದಕ್ಕಿಂತ ಮುಂಚೆ ನಾವು ಹಾಗೆ ಹಾಕ್ಕೊಂಡು ಕೂತಿದ್ವಿ. ರಾತ್ರಿ ಏನೋ ಮಳೆ ಬಂತು, ಸ್ವಲ್ಪ ಹಾಗೆ ಗದ್ದೆ ಎಲ್ಲ ನೀರಾಗಿದ್ದಾವೆ. ಇನ್ನು ಕೆಲವರು ಹಾಗೆ ಗದ್ದೆಗೆ ಹಾಗೇನೆ ಹಾಕಿಲ್ಲ. ನಾವು ಹಾಕಿದ್ವಿ ಹಾಗೇನ. ಬಟ್ ನಿನ್ನೆ ಹೋಗಿ ನೋಡಿದ್ರೆ ಕ್ರಿಕೆಟ್ ಕ್ರೀಸ್ ಕಂಡಂಗೆ ಕಾಣಿಸ್ತಾ ಇತ್ತು. ಬಾಲ್ ಹಾಕಿದ್ರೆ ಬ್ಯಾಟ್ಸ್ಮನಿಗೂ ಸಿಗದೆ ಇರೋ ಥರ ಅಷ್ಟು ಗಟ್ಟಿಯಾಗಿ ಹೋಗಿತ್ತು. ಬನ್ನಿ ಇವತ್ತು ಈಗ ಕ್ಯಾಮ್ರಾ ಎತ್ತಿರೋದು ಅಷ್ಟೇ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ವಾಟ್ ಐ ಡೂ. ನನ್ನ ಇಂಗ್ಲೀಷ್ ಸ್ವಲ್ಪ ಕಮ್ಜೋರ್ ಇದೆ. ಐ ಡೋಂಟ್ ನೋ ವಾಟ್ ಐ ಡೂ. ಬಟ್ ಈಗ ನಾವು ಅಗೆಗದ್ದೆ ಕಡೆಗೆ ಹೋಗ್ತಾ ಇದ್ದೀವಿ. ಇವತ್ತು ಏನಾದರೂ ಒಂದು ವಿಚಾರದ ಬಗ್ಗೆ ಮಾತಾಡೋಣ. ಏನು ಮಾತಾಡೋದು ಅಂತೇಳಿ ನನಗೂ ಗೊತ್ತಿಲ್ಲ. ಬನ್ನಿ ಹೋಗ್ತಾ ಹೊಳೆ ದಾಟಿ ಆಚೆಗೆ ಹೋದ ಕೂಡಲೇ ಬೋಧಿ ಮರದ ಕೆಳಗೆ ಬುದ್ಧನಿಗೆ ಹೇಗೆ ಜ್ಞಾನೋದಯ ಆಗಿತ್ತಲ್ಲ, ಹೊಳೆ ದಾಟಿದ ಕೂಡಲೇ ನನಗೂ ಏನಾದರೂ ಜ್ಞಾನೋದಯ ಆಗಿ ಏನಾದರೂ ಒಂದು ಕಂಟೆಂಟ್ ತಲೆಗೆ ಯೋಚನೆ ಬಂದರೆ ನೋಡೋಣ, ಏನಾದರೂ ಒಂದು ವಿಚಾರದ ಬಗ್ಗೆ ಮಾತಾಡೋಣ. ಬನ್ನಿ. ಹಕ್ಕಿಗಳೆಲ್ಲ ಹೋಗ್ತಾ ಇದ್ದಾವೆ. ಬೆಳಗ್ಗೆನೇ ಫೋನ್ ಬಂದಿತ್ತು ಹಾಗೆ ಗದ್ದೆಯಲ್ಲಿ ಹಕ್ಕಿ ಬಂದಿದ್ದಾವೆ ಅಂತ ಹೇಳಿ. ಹಾಗೆ ಗದ್ದೆ ಕಡೆಗೆ ಹೋಗೋಣ. ಇದೇ ನಮ್ಮೂರಿನ ಹೊಳೆ, ನಮ್ಮೆಲ್ಲರ ಜೀವಾಳ. ನಮ್ಮೂರಲ್ಲಿ ಬೋರ್ ಹೊಡೆದ್ರೆ ನೀರು ಬರುತ್ತೆ ಅನ್ನೋದು ಗ್ಯಾರಂಟಿ ಯಾರಿಗೂ ಇಲ್ಲ. ಸುಮಾರು 4 ಬೋರ್ ಹೊಡೆದ ಮೇಲೆ ನಮ್ಮೂರಲ್ಲಿ 1 ಬೋರು ಪಾಸಾಗಿದೆ. ಅದು 1.5 ಇಂಚು. ಪುಣ್ಯಕ್ಕೆ ಅದು ನಮ್ಮದೇ ಬೋರು. ನಾವು ಫಸ್ಟ್ ಬೋರ್ ಹೊಡೆದಾಗಲೇ ನಮಗೆ ನೀರು ಸಿಕ್ತು. ಮತ್ತು ಬೇರೆ ಯಾರು ಕೂಡ ಬೋರ್ ಹೊಡೆದಾಗ 1.5 ಇಂಚ್ ನೀರು ಬಂದರೂ ಕೂಡ ಶಿಲ್ಟ್ ಬರುತ್ತೆ, ಏನೋ ಕೊಲ್ಯಾಪ್ಸ್ ಆಯಿತು, ಮೋಟ್ರು ಸುಟ್ಟೋಯ್ತು, ಇದೇ ರೀತಿ ಆಯಿತು. ನಾವಿನ್ನೂ ಮೋಟ್ರ್ ಹಾಕಿಲ್ಲ, 3 ವರ್ಷ ಆಯಿತು. ಈ ಒಂದು ಹೊಳೆ ನಮಗೊಂಥರ ದೇವರಿದ್ದಂಗೆ. ನಮಗೆ ಇವತ್ತಿನವರೆಗೂ ನೀರಿನ ಕೊರತೆಯನ್ನು ಶುರು ಆಯಿತು ಅನ್ನೋ ಅಷ್ಟೊತ್ತಿಗೆ ಮಳೆರಾಯ ಕೂಡ ಬಂದು ಅದನ್ನು ಪರ್ಫೆಕ್ಟ್ ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗಿ ಇವತ್ತಿನವರೆಗೂ ನಮ್ಮ ಜೀವನ ಉಳಿಸಿರೋದು ಈ ಒಂದು ಹೊಳೆ. ಇದು ಬಿಟ್ಟರೆ ನಮಗೆ ಬೇರೆ ಯಾವುದೂ ಇಲ್ಲ. ನೀವು ನೋಡ್ತಾ ಇರ್ಬೋದು ನಮ್ಮ ಬೋರ್ವೆಲ್ಲು ಆಗದೆ ತುದಿ ಅಲ್ಲಿದೆ, ಅದೇ ನಮ್ಮ ಬೋರ್ವೆಲ್. ಆ್ಯಂಡ್ ನಾವೀಗ ಹಾಗೆ ಗದ್ದೆಗೆ ಬಂದ್ವಿ. ಬೆಳಗ್ಗೆ ಹಕ್ಕಿ ಕಾಟ ತುಂಬ ಜಾಸ್ತಿ ಇತ್ತಂತೆ. ಇವತ್ತೇನು ಅಂತ ಗೊತ್ತಿಲ್ಲ. ಇವತ್ತಷ್ಟು ಹಕ್ಕಿಗಳೇನು ಬಂದಿಲ್ಲ, ನೋಡ್ತಾ ಇರ್ಬೋದು ನೀವೇ. ಬಟ್ ನಿನ್ನೆ ಎಲ್ಲ ನವಿಲುಗಳೆಲ್ಲ ಓಡಾಡಿದ್ದಾವೆ. ಈ ಸೈಡ್ ನೀವು ನೋಡ್ತಾ ಇರ್ಬೋದು. ಈ ರೀತಿ ಓಡಾಡಿದ್ರೆ ಏನು ಮಾಡೋಕ್ಕೆ ಸಾಧ್ಯ ಹೇಳಿ. ಬೆಳಗ್ಗೆ ಎದ್ದು ಅಭ್ಯಾಸ ಇಲ್ಲ ನನಗೆ. ಬೆಳಗ್ಗೆ ಡೈಲಿ 7 ಗಂಟೆಗೆ ಹೇಳ್ತಿದ್ದೆ. ಹಾಗೆ ಹಾಕಿದ ಮೇಲೆ 6:30ಗೆ ಹೇಳ್ತಾ ಇದ್ದೀನಿ. ಬಟ್ ನವಿಲುಗಳು ಮಾತ್ರ 5 ಗಂಟೆಗೆ ಎದ್ದು ರಾದ್ದ ಅಂತ ಮಾಡ್ತಾ ಇದ್ದಾವೆ. ನಾಳೆಯಿಂದ 4 ಗಂಟೆಗೆ ಬರಬೇಕೇನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ನಾನು ಹೇಳಿದ್ದೆ ಅಲ್ಲ, ಹೊಳೆ ದಾಟಿದ ಕೂಡಲೇ ಏನಾದರೂ ಜ್ಞಾನೋದಯ ಆಗ್ಬೋದು, ಏನಾದರೂ ಒಂದು ಕಂಟೆಂಟ್ ಸಿಗ್ಬೋದು ಅಂತ ನಾನು ಹೇಳಿದ್ದೆ. ಇವತ್ತು ಆ ಒಂದು ಜ್ಞಾನೋದಯ, ಇವತ್ತಿನ ವಿಚಾರ ನೀಲಗಿರಿ ಬಗ್ಗೆ ನಾವು ಮಾತಾಡೋಣ. ನೀಲಗಿರಿ ನೀವು ನೋಡಿದಿರೋ ಇಲ್ಲೋ, ಮಲೆನಾಡು ಭಾಗದಲ್ಲಂತೂ ನಿಮಗೆ 2 ಕಿಲೋಮೀಟ್ರ್ ಅಲ್ಲ, ಮೆಟ್ಟು ಇಟ್ಟು ಕೂಡಲೇ ನಿಮಗೆ ಒಂದೊಂದು ಕಡೆಗೆ ನೀಲಗಿರಿ ಕಾಣಿಸ್ತಾ ಇರುತ್ತೆ. ಹೌದು, ಈ ನೀಲಗಿರಿ ಕತೆ ಏನು ಅಂದರೆ ನನಗೆ ಗೊತ್ತಿರೋ ಅಷ್ಟು ಮಾತ್ರ ಹೇಳ್ತೀನಿ. ನಾನೇನು ಸ್ಪೆಷಲಾಗಿ ಏನು ಅಗ್ರಿಕಲ್ಚರ್ ಸ್ಪೆಷಲಿಸ್ಟ್ ಅಲ್ಲ. ನನ್ನ ಪ್ರಕಾರ ಇದರ ಸೈಂಟಿಫಿಕ್ ನೇಮು ಇಕಲಿಪ್ಟಸ್ ಅಂತ ಹೇಳಿ. ಇದು ಒಂದು ಆಸ್ಟ್ರೇಲಿಯಾ ಭಾಗದ ತಳಿ. ಹಾಗೆ ನಾವು ನೀಲಗಿರಿನ ಮಲೆನಾಡು ಭಾಗದಲ್ಲಿ ಯಾಕೆ ಹಾಕ್ತೀವಿ ಅಂತ ಕೇಳಬೇಕು ಅಂದರೆ, ಮೊದಲನೇದಾಗಿ ಮಲೆನಾಡಲ್ಲಿ ನೀರಿಗೆ ಕೊರತೆ ಇಲ್ಲ ಅಂತಾರೆ. ಬಟ್ ಮಲೆನಾಡಲ್ಲಿರೋಷ್ಟು ನೀರಿನ ಕೊರತೆ ಬೇರೆ ಎಲ್ಲೂ ಇಲ್ಲ ಅಂತ ನನಗನ್ಸುತ್ತೆ. ನೀರಿನ ಕೊರತೆ ಇದ್ದಾಗ ಈ ಥರ ನೀಲಗಿರಿನ ನಾವು ಹಾಕ್ತೀವಿ. ಸುಮಾರು ನಮ್ಮೂರಲ್ಲೇ ನೀವು ಯೋಚನೆ ಮಾಡಿದ್ರೆ ನಮ್ಮೂರಲ್ಲಿ ಅಂದರೆ ಈ ಒಂದು ಸರೌಂಡಿಂಗಲ್ಲಿ 6 ಎಕರೆ ನಮ್ಮ ಸೈಡೇ, ನಮ್ಮದೇ ಒಂದು 6 ಎಕರೆ ಈ ಸೈಡ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದೇ ರೀತಿ ಹೆಚ್ಚು ಕಮ್ಮಿ ಒಂದು 25 ಎಕರೆ ನೀಲಗಿರಿ ನಮ್ಮ ಸಣ್ಣ ಊರಲ್ಲಿ ಇದೆ. ಹೆಚ್ಚು ಕಮ್ಮಿ 25 ಎಕರೆ ನೀಲಗಿರಿ ಹಾಕಿದ್ದಾರೆ. ನೀಲಗಿರಿ ಡಿಸಡ್ವಾಂಟೇಜಸ್ ಏನು ಅಂದರೆ,
ಮೊದಲು ನಾವು ನೀಲಗಿರಿ ಒಂದು ಗುಡ್ ಇನ್ಕಮ್ ಸೋರ್ಸ್ ಅಂತ ಹೇಳಿ ಅಂದ್ಕೊಂಡಿದ್ವಿ. ಯೋಚನೆ ಮಾಡಿ, ಒಂದು ಗುಡ್ ಇನ್ಕಮ್ ಸೋರ್ಸ್ 4 ವರ್ಷಕ್ಕೊಂದ್ಸಲಿ ಕಟಾವಿಗೆ ಬರುತ್ತೆ. ಒಂದ್ಸಲಿ ಗಿಡ ನೆಟ್ಟರೆ 12 ವರ್ಷಗಳ ಕಾಲ 3 ಕಟಿಂಗು ನೀಲಗಿರಿ ಕೊಡುತ್ತೆ. 4 ವರ್ಷಕ್ಕೊಂದು ನಾವು ದ ಪ್ರಾಬ್ಲಮ್ ಬಿಹೈಂಡ್ ನೀಲಗಿರಿ ಅಂದರೆ 4 ವರ್ಷಕ್ಕೆ ಒಂದು ಸಲ ಒಂದು ಒಳ್ಳೆ ಇನ್ಕಮ್ ಕೊಡುತ್ತೆ. ಬಟ್ ಅದನ್ನ ಇಯರ್ ವೈಸಲ್ಲಿ ಡಿವೈಡ್ ಮಾಡಿದಾಗ ಅದು ಕೊಡೋ ಇನ್ಕಮ್ ಲೆಕ್ಕ ಹಾಕಿದ್ರೆ ಸಾವಿರಗಳ ಲೆಕ್ಕದಲ್ಲಿ ವರ್ಷಕ್ಕೆ ಇನ್ಕಮ್ ಬರುತ್ತೆ. ನನಗನ್ಸೋ ಪ್ರಕಾರ ನೀಲಗಿರಿ ಈಸ್ ಅಟರ್ ಫ್ಲಾಪ್ ಮೇಕಿಂಗ್ ಮನಿ. ನಾವು ಈ ಸೋಮಾರಿತನಕ್ಕೆ ನೀಲಗಿರಿ ಹಾಕ್ಕೊಂಡಿದ್ದೀವಿ ಅಂತ ನನಗನ್ಸೋದು. ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ, ನೀಲಗಿರಿ ಈಸ್ ಅ ಗುಡ್ ಮನಿ ಮೇಕರ್ ಅಂತ ಹೇಳಿ. ಬಟ್ ನನಗನ್ಸ್ತಿರೋದು ನೀಲಗಿರಿ ನಮ್ಮನ್ನು ಸೋಮಾರಿತನಕ್ಕೆ ತಳ್ಳೋ ಅಂಥದ್ದು. ಮತ್ತು ಅನಿವಾರ್ಯದ ಟೈಮು, ನಮ್ಮ ಹತ್ರ ಜಾಗ ಇದೆ, ನಮ್ಮ ಹತ್ರ ನೀರಿಲ್ಲ ಅಂಥ ಟೈಮಲ್ಲಿ ನೀಲಗಿರಿನ ಮಲೆನಾಡು ಭಾಗದಲ್ಲಿ ಹಾಕ್ತಾರೆ. ಹಾಗೆ ಈ ಒಂದು ನೀಲಗಿರಿ ಡಿಸ್ಅಡ್ವಾಂಟೇಜಸ್ ಇನ್ನೊಂದೇನೆಂದರೆ, ಭಾರಿ ನೀರು ಬೇಕಿದಕ್ಕೆ. ತುಂಬ ನೀರನ್ನು ಭೂಮಿಯಿಂದ ಹೇಳ್ಕೊಳ್ಳುತ್ತೆ. ಬರಡು ಭೂಮಿಯಲ್ಲಿ ಹಾಕಿದರೂ ಕೂಡ ಈ ಒಂದು ನೀಲಗಿರಿನ ಕಟಾವು ಮಾಡಿದ್ರೆ ನೀರು ಒಂದು ಸಣ್ಣ ಸಣ್ಣ ಕಡ್ಡಿಗಳಲ್ಲಿ ಕೂಡ ಲೀಟ್ರ್ಗಟ್ಟಲೆ ಅಷ್ಟು ನೀರನ್ನು ಹಿಡ್ಕೊಳ್ಳೋಂಥ ಕ್ಷಮತೆ ಈ ನೀಲಗಿರಿಯಲ್ಲಿದೆ. ಬೇರುಗಳು ಜಾಸ್ತಿ ಆಳದಲ್ಲಿ ಹೋಗದೇ ಇದ್ದರೂ ಕೂಡ ತುಂಬ ನೀರನ್ನು ಹಿಡ್ಕೊಂಡು ಈ ಒಂದು ಮರಗಳು ಬೆಳೀತವೆ. ನೀವು ಎಂಥ ಬೇಸಿಗೆಯಲ್ಲಿ ಬೇಕಾದ್ರೂ ಕಡೀರಿ, ಅದರಲ್ಲಿ ಹೆಂಗಿಲ್ಲ ಅಂದರೂ ಒಂದು 4 ಲೀಟ್ರ್ ನೀರು ಇದ್ದೇ ಇರುತ್ತೆ. ಅದಕ್ಕೇ ನೀಲಗಿರಿ ಕಡ್ದಾಗ 3 ರಿಂದ 4 ದಿನಗಳ ಕಾಲ ಅವನ್ನು ಅಲ್ಲೇ ಇಡ್ತಾರೆ. ಕಟ್ ಮಾಡಿದ ಕೂಡಲೇ ಯಾವತ್ತೂ ಗಾಡಿಗೆ ತುಂಬಲ್ಲ. ಯಾಕಂದರೆ ಟನ್ನೇಜ್ ಲೆಕ್ಕದಲ್ಲಿ ಈ ಒಂದು ನೀಲಗಿರಿ ವ್ಯಾಪಾರ ಆಗುತ್ತೆ. ಅಪ್ಪಿ ತಪ್ಪಿ ಕಡ್ದ ದಿನವೇ ನಾವೇನಾದರೂ ತುಂಬಿದ್ರೆ ಸುಮಾರು ಒಂದು ಲೋಡಲ್ಲಿ ಹೆಚ್ಚು ಕಮ್ಮಿ ಒಂದು 2,000ರಿಂದ 3,000 ಲೀಟ್ರ್ ಇರುತ್ತೆ. ಅಲ್ಲಿಗೆ ನೀವು ಯೋಚನೆ ಮಾಡಿ, ಆಲ್ಮೋಸ್ಟ್ ಒಂದು ದೊಡ್ಡ ಲೋಡಲ್ಲಿ 1 ಟನ್ ಸುಮ್ಮನೆ ನೀರಿನ ತೂಕನೇ ಹೋಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ನೀಲಗಿರಿ ಕಟಾವು ಮಾಡಿದಾಗ 3 ರಿಂದ 4 ದಿನಗಳ ಕಾಲ ಅದೇ ಪ್ಲ್ಯಾಂಟೇಷನಲ್ಲಿ ಮೇಲ್ಗಡೆಗೆ ದರ್ಗನ್ನೆಲ್ಲ ಮುಚ್ಚಿ ಅದೇ ಕಡ್ಡಿಗಳನ್ನು ಮುಚ್ಚಿ ಇಟ್ಟು 4 ದಿನದ ಮೇಲೆ ತುಂಬ್ತಾರೆ. ಇದು ನನಗೆ ಗೊತ್ತಿರೋ ಅಷ್ಟು ನೀಲಗಿರಿಯ ಬಗ್ಗೆ. ಒಂದು ಕ್ಯಾಮ್ರಾ ಎತ್ಕೊಂಡು ಮಗ್ನನಾಗಿ ಮಾತಾಡ್ತಾ ಸ್ಟೋರೇಜ್ ಖಾಲಿ ಆಗೋಗಿದ್ದೆ, ಗೊತ್ತಾಗಿಲ್ಲ. ಸೂಪರಾಗಿ ಏನೋ ಮಾತಾಡ್ತಾ ಇದ್ದೆ, ಅದರೊಳಗೆ ಫುಲ್ ಮಗ್ನನಾಗಿದ್ದೆ, ಸ್ಟೋರೇಜ್ ಖಾಲಿ ಆಗಿಬಿಡ್ತು. ಮತ್ತು ಆ ಮಾತುಗಳನ್ನು ಹೇಳೋದಕ್ಕೆ ಆ ವೈಬ್ ಮತ್ತೆ ಕ್ರಿಯೇಟ್ ಆಗಲ್ಲ. ಇದು ನೋಡ್ರಿ, ನೀಲಗಿರಿಯ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು. ಹೇಗಿತ್ತು ಈ ಒಂದು ಇನ್ಫಾರ್ಮೇಷನ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರದ ಇನ್ನಷ್ಟು ವೀಡಿಯೋಗಳು ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಏನಾದರೂ ಒಂದು ಕಂಟೆಂಟ್ ಕೊಡಿ. ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಸುಮಾರು 12,000 ಫಾಲೋವರ್ಸ್ಗಳನ್ನು ಇಟ್ಕೊಂಡು ಕಂಟೆಂಟ್ ಏನೂ ಇಲ್ಲದೆ ಸುಮ್ಮನೆ ಕೂತ್ಕೊಂಡಿದ್ದೀನಿ. 3-4 ದಿನಗಳಾಯಿತು. ಯಾವುದೇ ಸೋಷಿಯಲ್ ಮೀಡ್ಯಾಗಳಲ್ಲಿ ವೀಡಿಯೋನೇ ಬಿಡೋಕ್ಕಾಗ್ತಿಲ್ಲ. ನಿಮ್ಮ ಹತ್ರ ಏನಾದರೂ ಐಡಿಯಾಸ್ಗಳಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ಇನ್ನಷ್ಟು ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನಿಮಗೆ ಯಾವ ಮರದ ಬಗ್ಗೆ, ಯಾವ ಗಿಡದ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆನೇ ನಾವು ವೀಡಿಯೋ ಮಾಡ್ತಾ ಇರೋದು. ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ಅಗ್ರಿಕಲ್ಚರ್, ಬಟ್ ನಿಮಗೇನಾದರೂ ಬೇಕು ಅಂದರೆ AI ಎಲ್ಲದೂ ಇದೆ. ಎಲ್ರಿಗೂ ಈ ಥರ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡೋಕ್ಕಾಗಲ್ಲ ಅಂತ ಡ್ಯಾಮ್ ಶೋರ್ ನಾನು ಹೇಳ್ತೀನಿ. ಎಲ್ರಿಗೂ ಕ್ಯಾಮ್ರಾ ಎತ್ಕೊಂಡು ಈ ಥರ ಮಾತಾಡೋಕ್ಕಾಗಲ್ಲ. ಬಟ್ ನಿಮಗೂ ಕೂಡ ಈ ಒಂದು ಪ್ರಾಬ್ಲಮ್ ಇರುತ್ತೆ. ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಗುರು, ಇಲ್ಲ ಯಾರ ಹತ್ರನಾರು ಇನ್ಫಾರ್ಮೇಷನ್ನ ಹೇಳಿಸ್ಬೇಕು ಗುರು ಅಂತ ಎಲ್ಲರ ಮೈಂಡಲ್ಲೂ ಒಂದು ಇರುತ್ತೆ. ಕಾಮೆಂಟ್ ಮಾಡಿ ನಿಮಗೆ ನೆಕ್ಸ್ಟು ಯಾವುದ್ರ ಬಗ್ಗೆ ವೀಡಿಯೋ ಬೇಕು ಅಂತೇಳಿ. ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಸೋಷಿಯಲ್ ಮೀಡಿಯಾ ಪೇಜಸ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಇಲ್ಲೇ ನಿಮಗೆ ಸ್ಕ್ರೀನ್ಶಾಟ್ ಬರ್ತಾ ಇರುತ್ತೆ, ಹೋಗಿ ಫಾಲೋ ಮಾಡ್ಕೊಳ್ಬೋದು. ಇದೇ ಥರದ ಇನ್ನಷ್ಟು ವೀಡಿಯೋಗಳಲ್ಲಿ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್. ಹ್ಯಾವ್ ಅ ಗುಡ್ ಡೇ, ಸ್ವೀಟ್ ಡ್ರೀಮ್. ಬಾಯ್.